ನಮಸ್ಕಾರ. ನಮ್ಮ ಸಂಗಾತಿಗೆ ನಮ್ಮ ಮೇಲೆ ಹೆಚ್ಚಾಗಿ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಮದುವೆ ಆಗಿ ಅಥವಾ ಒಂದು ರಿಲೇಷನ್‌ಶಿಪ್ಪಲ್ಲಿದ್ದು ತುಂಬ ವರ್ಷಗಳಾಗಿರುತ್ತೆ. ಕ್ರಮೇಣವಾಗಿ ನಮ್ಮ ಸಂಗಾತಿಗೆ ನಮ್ಮ ಮೇಲೆ ಆಕರ್ಷಣೆ ಕಮ್ಮಿ ಆಗ್ತಾ ಇರುತ್ತೆ. ನಮ್ಮ ಹತ್ರ ಮತ್ತೆ ಹೇಗೆ ಸೆಳೆಯೋದು ಅಂತ ಹೇಳಿದರೆ, ಇವತ್ತಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಜೊತೆಗೆ ನೋಡಿ, ನಾವು ಒಂದು ಸಂಬಂಧಕ್ಕೆ ಹೊಸದಾಗಿ ಹೋಗ್ತಿರ್ತೀವಿ ಅಂತ ಇಟ್ಕೊಳ್ಳೋಣ. ಎಷ್ಟು ಎಫರ್ಟ್ ಹಾಕ್ತೀವಿ ಅಂತ ಹೇಳಿದ್ರೆ, ಬರೀ ಸಂಬಂಧದಲ್ಲಿ ಒಂದೇ ಅಲ್ಲ, ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಳ್ಳೋದಾಗಿರ್ಬಹುದು. ಹೇಗಂದರೆ ಹಾಗೆ ಹೋಗ್ತಿರಲ್ಲ. ಚೆನ್ನಾಗಿ ಬೆಸ್ಟ್ ಡ್ರೆಸ್ಸನ್ನು ಹುಡುಕ್ತೀವಿ, ಚೆನ್ನಾಗಿ ನಮಗೆ ತಲೆನ ಕೂದಲು ಬಾಚ್ಕೊಡ್ತೀವಿ, ಅಥವಾ ನೇಲ್ಸನ್ನು ಚೆನ್ನಾಗಿ ಗ್ರೂಮ್ ಮಾಡಿರ್ತೀವಿ, ಹೊಸವಾಗಿ ಹೋಗಿರ್ತಕ್ಕಂಥ ಬಟ್ಟೆಯನ್ನು, ಪರ್ಫ್ಯೂಮನ್ನು, ಹೀಗೆ ಎಲ್ಲವನ್ನು ಹಾಕ್ತಿರ್ತೀವಿ. ಟಾಪ್ ಟು ಬಾಟಮ್ ಟಿಪ್ ಟಾಪ್ ಆಗಿರೋದನ್ನು ನಾನು ಎಫರ್ಟ್ ಹಾಕ್ತಾ ಇರ್ತೀನಿ. ಆದರೆ ಒಂದು ಸ್ವಲ್ಪ ದಿನ ರಿಲೇಷನ್ಶಿಪ್ ಕಳೀತಾ ಹಾಗೆ ನನ್ನ ದೇಹದ ಮೇಲೆ ಕೂಡ ಕಾಳಜಿ ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಮೇಲೆ ಕೂಡ ನನಗೆ ಒಂದು ಕಾಳಜಿ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ನಿಮಿಷಕ್ಕೂ ನನ್ನ ಸಂಗಾತಿ ಏನು ಮಾಡ್ತಾ ಇದ್ದಾರೆ, ಅವರ ಕ್ಷೇಮಾಭಿವೃದ್ಧಿನೇ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಎಲ್ಲೋ ಈ ಪ್ರೋಸೆಸ್ಸಲ್ಲಿ ನಮ್ಮನ್ನು ನಾವು ಕಳ್ಕೊತಾ ಬರ್ತೀವಿ. ನಮಗೆ ನಮ್ಮ ಮೇಲೆ ಕಾಳಜಿ ಕಡಿಮೆ ಆದಮೇಲೆ ನಮ್ಮ ಸಂಗಾತಿಗೆ ನಮ್ಮ ಮೇಲೆ ಕಾಳಜಿ ಕಡಿಮೆ ಆಗೋದ್ರಲ್ಲಿ ಏನು ಆಶ್ಚರ್ಯ ಇದೆ ಅಲ್ವಾ? ಹೌದು. ನೋಡಿ, ನೀವೊಬ್ಬರೇ ಅಲ್ಲ, ಈ ತಪ್ಪನ್ನು ಎಲ್ಲರೂ ಮಾಡ್ತಾರೆ. ಸೊ ನೋಡಿ, ನಿಮ್ಮ ಅಮ್ಮಂದೋ ಅಥವಾ ಅಜ್ಜಿದೋ ಫೋಟೋ ತೆಗೆದು ನೋಡಿ. ಅವ್ರು ಕಾಲೇಜ್ ಡೇಸಲ್ಲಿ ಎಷ್ಟು ಚೆನ್ನಾಗಿದ್ರು, ಇವತ್ತು ಆ ಫೋಟೋ ನೋಡಿದ್ರೆ ಅಮ್ಮ ಇದು ನಿಜವಾಗ್ಲೂ ನೀನೇನಾ ಅಂತ ಕೇಳ್ತೀವಿ. ಯಾಕೆ? ಆ ಎಲ್ಲ ಕಾಳಜಿಯನ್ನು ಕೂಡ ಆಕೆ ನಮ್ಮ ಮೇಲೆ ಹಾಕ್ತಾ ಇರ್ತಾಳೆ. ಹಾಗೆ ಅವಳು ಈ ಪ್ರೋಸೆಸ್ಸಲ್ಲಿ ಮರ್ತು ಬಿಟ್ಟಿರ್ತಾಳೆ. ನಾವು ಮುಂಚೆ ಆದರೆ ಅಮ್ಮ ನಮ್ಮ ಮೇಲೆ ಎಲ್ಲ ಥರನೂ ಕಾಳಜಿ ಮಾಡೋಳು. ಆದರೆ ಈಗ ಅಮ್ಮ ಫೋನ್ ಮಾಡಿದ್ರೆ, ಅಮ್ಮ ಇರಮ್ಮ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಮತ್ತೆ ಮಾಡ್ತೀನಿ ಅಂತ ಹೇಳಿ ನಾವು ಇಡ್ತೀವಿ. ಅಮ್ಮನ ಮೇಲೆ ನಮಗೆ ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲ, ಹಾಗೆ ನಮ್ಮ ಸಂಗಾತಿಗೂ ಕೂಡ. ಸೊ ನಿಮ್ಮ ಮೇಲೆ ನೀವು ಇಂಪಾರ್ಟೆನ್ಸನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ಳಿ. ಮತ್ತೆ ನೀವು ನಿಮ್ಮ ದೇಹದ ತೂಕ ಆಗಿರ್ಬೋದು, ನಿಮ್ಮ ಚರ್ಮ ಆಗಿರಬಹುದು, ಎಲ್ಲದರ ಮೇಲೆ ಕೂಡ ಕಾಳಜಿಯನ್ನು ಕೊಡ್ತಾ ಹೋಗಿ. ಅದಲ್ಲದೆ ನೋಡಿ, ಯಾರೇ ಆಗಿರಲಿ, ಆಯಿತಾ, ಈಗ ನೀವು ಉಪಯೋಗಿಸ್ತಕ್ಕಂಥ ಫೋನೇ ಒಂದು 5 ನಿಮಿಷ ನಿಮ್ಮ ಫೋನ್ ನಿಮ್ಗೆ ಕಾಣಲಿಲ್ಲ ಅಂತ ಹೇಳಿದರೆ ಇಡೀ ಮನೆ ಹುಡುಕ್ತೀರಾ. ಕರೆಕ್ಟಾ? ಎಲ್ಲಿ ಹೋಯ್ತಪ್ಪ, ಇಲ್ಲಪ್ಪ ಅಂತ ಹುಡುಕ್ತೀವಿ. ಹಾಗೆ ಯಾವಾಗಲೂ ನೀವು ನಿಮ್ಮ ಸಂಗಾತಿಗೆ ಅವೈಲೇಬಲ್ ಇದ್ದರೆ ಅವ್ರಿಗೆ ನಿಮಗೆ ಬೆಲೆ ಕೊಡಬೇಕು ಅಂತ ಅನ್ಸುತ್ತಾ? ಹಾಗಂತ ನೀವು ಅವ್ರನ್ನ ಅವಾಯ್ಡ್ ಮಾಡಿ ಅಂತಲ್ಲ. ನಿಮ್ಮದೇ ಆದ ನಿಮಗೆ ಒಂದು ಹವ್ಯಾಸ ಇರಬೇಕು, ಅಥವಾ ಎಲ್ಲೋ ಒಂದು ಫ್ರೆಂಡ್ಸ್ ಇರಬೇಕು, ಸ್ವಲ್ಪ ಬ್ಯುಸಿ ಇರಬೇಕು ಅಂತ ಹೇಳಿದ್ರೆ ಜೆನ್ಯೂನ್ ಆಗಿ ಬ್ಯುಸಿ ಆ್ಯಂಡ್ ಪ್ರೊಡಕ್ಟಿವ್ ಆಗಿರಬೇಕು. ಮತ್ತೇನು ಗೊತ್ತಾ, ಯಾರಿಗೂ ಅಷ್ಟೇ ಕಣ್ರಿ, ಯಾರು ನೋಡಿ ಒಂದು ಹೇಳ್ತೀನಿ, ಯಾರೂ ಪರ್ಮನೆಂಟ್ ಅಲ್ಲ ಅಲ್ವಾ? ಸೊ ನಾವು ಯಾರಿಗಾರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅವರ ಲೈಫಲ್ಲಿ ನಾವು ಇಂಪಾರ್ಟೆನ್ಸನ್ನು ಕಳ್ಕೊಂಡ್ಬಿಡ್ತೀವಿ ಕಣ್ರಿ. ಹಾಗಾಗಿ ನೀವು ಅಷ್ಟೇ ಜೆನ್ಯೂನ್ ಆಗಿ ಬ್ಯುಸಿ ಇರಿ, ಜೆನ್ಯೂನ್ ಆಗಿ ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿರೋದನ್ನು ಕಲ್ತ್ಕೊಳ್ಳಿ. ಮತ್ತು ಏನು ಗೊತ್ತಾ, ಈಗ ನೀವು ಯಾವುದಾದ್ರು ಒಂದು ದಿನ ಮಾಡಿದ ಕೆಲಸನೇ ಮಾಡ್ತಾ ಇರ್ತೀರ, ನಿಮಗೂ ಬೋರ್ ಆಗಿಬಿಡುತ್ತೆ ಅಲ್ವಾ? ಆದರೆ ಏನಾದರೂ ಒಂದು ಹೊಸ ಕೆಲಸ ಮಾಡಿದ ತಕ್ಷಣ ನಿಮ್ಮ ಬ್ರೈನಿಗೂ ಕೂಡ ಒಂದು ಉತ್ಸಾಹ ಇರುತ್ತೆ, ಉಲ್ಲಾಸ ಇರುತ್ತೆ, ಏನೋ ಹೊಸತನವನ್ನು ಕಲಿತಾ ಇದ್ದೀನಪ್ಪ ಅಂತ ಅನ್ಸುತ್ತೆ. ನಿಜ. ಹಾಗಾಗಿ ಯಾವಾಗಲೂ ಅಷ್ಟೇ, ಏನಾದರೂ ಒಂದು ಹೊಸ ಕೆಲಸವನ್ನು ಅಥವಾ ಹೊಸ ಹವ್ಯಾಸವನ್ನು ಬೆಳೆಸ್ಕೊತಾ ಹೋಗಿ. ಇದು ನಿಮ್ಮ ಬ್ರೈನ್ ಡೊಪಾಮೈನ್ ಲೆವೆಲನ್ನು ಹೈ ಇಡ್ತಾ ಹೋಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ ಇಂಡಿಪೆಂಡೆನ್ಸ್. ನಾವೇನು ಮಾಡ್ತೀವಿ, ಮದುವೆ ಆದ ತಕ್ಷಣ ಅಥವಾ ಒಂದು ಸಂಬಂಧಕ್ಕೆ ಹೋದ ತಕ್ಷಣ ನಾವೆಲ್ಲ ಇಂಪಾರ್ಟೆನ್ಸನ್ನು ನನ್ನ ಸಂಗಾತಿ ಕೊಟ್ಬಿಡ್ತೀವಿ. ಕೊನೆಗೆ ನಾವು ಅವರೆಲ್ಲಾದರೂ ಹೋಗ್ತಾರೆ ಅಂತ ಹೇಳಿದರೆ ಅವ್ರನ್ನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮತ್ತು ಇನ್ನೊಂದು ದೊಡ್ಡ ತಪ್ಪು ನಾವು ಮಾಡೋದು ಅಂತ ಹೇಳಿದ್ರೆ, ನಮ್ಮ ಸಂಗಾತಿಯಲ್ಲಿ ತಪ್ಪನ್ನು ಹುಡುಕೋದು. ನೋಡಿ, ನೀವು ಸ್ಕೂಲಲ್ಲಿ ಅಥವಾ ಟೀಚರು ಯಾರೋ ಒಬ್ಬರು ಯಾವಾಗಲೂ ನಿಮ್ಮ ತಪ್ಪನ್ನು ಹುಡುಕ್ತಾ ಇರ್ತಾರೆ. ಅವ್ರ ಕಂಡ್ರೆ ನಿಮ್ಗೆ ಇಷ್ಟನಾ? ಇವತ್ತೂ ಇಷ್ಟ ಆಗಲ್ಲ ಅಲ್ವಾ? ಅಂಥದ್ರಲ್ಲಿ ನಿಮ್ಮ ಸಂಗಾತಿಗೆ ಯಾಕೆ ಅದನ್ನು ಮಾಡೋಕ್ಕೆ ಹೋಗ್ತೀರಾ? ನೋಡಿರಿ, ನಾವು ಯಾರನ್ನಾದ್ರೂ ತುಂಬ ಪ್ರೀತಿ ಮಾಡ್ತಿದ್ದೀವಿ ಅಂದರೆ ಅದು ತುಂಬ ಸಹಜ. ಸದಾ ಅವರು ಯೋಚನೆ ಬರ್ತಾ ಇರುತ್ತೆ, ಎಲ್ಲನ್ನ ಬಿಟ್ಟು ಹೋಗ್ಬಿಡ್ತಾರಪ್ಪ, ಅಥವಾ ಏನೋ ಯಾರು ಇಂಪಾರ್ಟೆನ್ಸ್ ಕೊಟ್ಟರೆ ತುಂಬ ಪೊಸೆಸಿವ್ನೆಸ್ ಅನ್ನೋದು ಎಲ್ರಿಗೂ ಅನಿಸುತ್ತೆ. ಆದರೆ ಇದು ಕೂಡ ಒಂದು ಮಾನಸಿಕ ಕಾಯಿಲೆನೇ ಹೌದು. ಯಾಕಂತ ಹೇಳಿದ್ರೆ ಪೊಸೆಸಿವ್ನೆಸ್ ಅನ್ನೋದು ಪೊಸೆಸಿವ್ನೆಸ್ ಆಗಿ ಬರಲ್ಲ, ಜೆಲಸ್ ಆಗಿ ಕೂಡ ಬರುತ್ತೆ. ಕೆಲವು ಸತಿ ನಮ್ಮ ಪಾರ್ಟ್ನರ್ ತುಂಬ ಸಕ್ಸಸ್ಸನ್ನು ರೀಚ್ ಆಗ್ತಿದ್ರು, ಎಲ್ಲೋ ನನ್ನ ಮರ್ತು ಬಿಡ್ತಾರಾ, ನನಗಿಂತ ಇಂಪಾರ್ಟೆನ್ಸ್ ಬೇರೆಯವ್ರಿಗೆ ಕೊಡ್ತಾರಾ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಅಭದ್ರತೆ ನಮ್ಮಲ್ಲಿ ಕಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಜೆನ್ಯೂನ್ ಆಗಿ, ಆಯಿತಾ, ನಿಮ್ಮ ಪಾರ್ಟ್ನರಿಗೆ ಇಂಡಿಪೆಂಡೆನ್ಸನ್ನು ಕೊಡಿ. ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದು ನಿಮ್ಮದಾಗಿರುತ್ತೋ ಅದು ಯಾರು ಕೂಡ ನಿಮ್ಮಿಂದ ಕಸ್ತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಅದು ಕಸ್ತ್ಕೊಳ್ತಾರೆ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಅದು ನಿಮ್ಮದಾಗೇ ಇರಲಿಲ್ಲ. ಸೊ ಯಾವುದು ನಿಮ್ಮದಾಗಿರುತ್ತೋ ಅದು ಯಾವುದು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭಯ ಬಿಟ್ಬಿಡಿ, ಎಲ್ಲೋ ನನ್ನ ಬಿಟ್ಬಿಡ್ತಾರೋ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಅಂತ ಹೇಳಿದರೆ, ನಮ್ಮನ್ನು ನಮಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗದೇ ಇದ್ದಾಗ ನಮ್ಮ ಸಂಗಾತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ಹಾಗಾಗಿ ನಿಮ್ಮ ಸಂಗಾತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ, ಅವರಿಗೆ ಇಂಡಿಪೆಂಡೆನ್ಸನ್ನು ಕೊಡಲಿಕ್ಕೆ ಶುರು ಮಾಡಿ. ಮತ್ತೇನಪ್ಪ ಅಂತ ಹೇಳಿದರೆ,
ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ನೋಡಿ, ಒಂದು ಹೇಳ, ಬೆಸ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಲೈಫಲ್ಲಿ ಏನು ಗೊತ್ತಾ? ಯಾವುದೋ ಲ್ಯಾಂಡ್ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಅಥವಾ ಒಂದು ಫೋನ್ ತೊಗೊಳ್ಳೋದು, ಒಂದು ಒಡವೆ ತೊಗೊಳ್ಳೋದಲ್ಲ. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಇನ್ವೆಸ್ಟ್ಮೆಂಟ್ ಯಾವತ್ತೂ ನಿಮಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿದಿನ ನೀವು ಬೆಳೀತಾ ಹೋಗಬೇಕು. ನೋಡಿ, ಮುಂಚೆ ಆದರೆ ಎಲ್ಲೇ ಹೋಗಬೇಕಾದ್ರೂ ಒಂದಿಷ್ಟು ದುಡ್ಡು ಇಟ್ಕೋತಾ ಇದ್ವಿ, ಅಥವಾ ಕ್ಯಾಶು, ಅಥವಾ ಎಲ್ಲ ಕಡೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿತ್ತು. ಇವತ್ತು ನೋಡಿ ಹೇಗೆ UPI ಬಂತು, ಅಥವಾ ಇನ್ನೊಂದು ಮತ್ತೊಂದು ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತಾ ಇದೆ. ಇವತ್ತು ಮನೇಲಿ ಕೂತ್ಕೊಂಡು ನಿಮ್ಗೆ ಏನು ಬೇಕಾದರೂ ಕೂಡ ಅದು ಎಲ್ಲವೂ ಕೂಡ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಇದೆ. ಹಾಗೆ ನೀವು ಕೂಡ ಅಪ್ಡೇಟ್ ಆಗದೆ ಹೋದಾಗ ಈಸಿಲಿ ರೀಪ್ಲೇಸಬಲ್ ಆಗಿಬಿಡ್ತೀರಾ. ಸೊ ನೀವು ಇರ್ರಿಪ್ಲೇಸಬಲ್ ಆಗಬೇಕು ಅಂತ ಹೇಳಿದ್ರೆ ಆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರಬೇಕು. ನೋಡಿ, ನೀವೆಲ್ಲಾದರೂ ಹೋಗ್ತಿದ್ದೀರಾ ಅಂತ ಹೇಳಿದರೆ ನೀವು ಬಾಯಿ ಬಿಡಬೇಕು ಅಂತ ಇಲ್ಲ, ನಿಮ್ಮ ಎನರ್ಜಿನೇ ಮಾತಾಡ್ತಾ ಹೋಗುತ್ತೆ. ಆ ಎನರ್ಜಿನ ನೀವು ಆಗ್ತಾ ಹೋಗಬೇಕು. ಸದಾ ಕಂಪ್ಲೇಂಟ್ ಮಾಡೋದು, ಸದಾ ನಿಮ್ಮ ಸಂಗಾತಿಯಲ್ಲಿ ತಪ್ಪು ಹುಡುಕೋದು, ಇದೆಲ್ಲವೂ ಕೂಡ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಮಧ್ಯೆ ದೂರ ಹೋಗ್ತಾ ಹೋಗುತ್ತೆ. ಮತ್ತು ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ನನಗೆ ಸಂಗಾತಿಗೆ ಜಗಳಕ್ಕಿಂತ ಮೂರನೇ ವ್ಯಕ್ತಿಯಿಂದ ಹೆಚ್ಚಾಗಿ ಜಗಳ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ವಿಷಯವನ್ನು ಕೂಡ, ತಪ್ಪನ್ನು ಕೂಡ ಎಂಫಸೈಸ್ ಮಾಡೋ ಬದಲು ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಹುಡುಕ್ತಾ ಹೋಗೋಣ, ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಹೋಗೋಣ. ನೋಡ್ರಿ, ನಾವು ಒಂದು ಸಂಬಂಧಕ್ಕೆ ಯಾಕಪ್ಪ ಹೋಗಿದ್ದೀವಿ ಅಂತ ಹೇಳಿದರೆ ಆಲ್ರೆಡಿ ನಮ್ಮ ಲೈಫಲ್ಲಿ ಖುಷಿ ಬಿಂದಾಸ್ ಆಗಿರ್ತೀವಿ. ಇನ್ನೂ ನಮ್ಮ ಲೈಫಲ್ಲಿ ಖುಷಿಯನ್ನು ತಗೊಳ್ಳಿಕ್ಕೆ ನಾವು ಈ ರಿಲೇಷನ್ಶಿಪ್ಪಿಗೆ ಹೋಗಿರ್ತೀವಿ. ಸೊ ಹಾಗಾಗಿ ನೀವು ಅಟ್ರಾಕ್ಟಿವ್ ಆಗಬೇಕು ನಿಮ್ಮ ಪಾರ್ಟ್ನರಿಗೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನೀವು ಅಟೆನ್ಷನನ್ನು ಕೊಟ್ಕೊಳ್ಳಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.